ಶೆಲ್ ತಿನ್ಬೋದು. ನೋ ಶೆಲ್ ತಿನ್ಬಾರ್ದು. ಒಳಗಿನ ಮೀಟ್ ಅಷ್ಟೇ ಕರೆಕ್ಟಾಗಿ ತಕೊಂಡು ತಿನ್ಬೇಕು. ಇಲ್ಲಿ ನೋಡಿ ಮೀಟ್ ಐತೆ ನೋಡಿ ಒಳಗೆ. ಸಿ ನೈಸ್ ವೈಟ್ ಮೀಟ್, ಜ್ಯೂಸಿ, ಸ್ವೀಟ್, ಲೈಟ್ ಆ್ಯಂಡ್ ವೆರಿ ಹೆಲ್ದಿ. ಇದಕ್ಕೆ ಇದ್ರ ಮಸಾಲಾಗ ಬೇಕಂದ್ರೆ ನೀವು ನೀರು ದೋಸೆ ಹಚ್ಕೊಂಡು ತಿನ್ಬೋದು. ಅಮೇಝಿಂಗ್. ಕ್ರ್ಯಾಬಿಂದ ಹಾಲತ್ ನೋಡ್ರಿ. ಇವತ್ತು ನಾವು ಹುಬ್ಳಿನಾಗ ಇರುವಂತ ಒಂದು ಹೊಸ ಹೋಟೆಲ್ಗೆ ಬಂದಿವ್ರಿ, ಕಡ್ವಾಡ್ ಅಂತೇಳಿ. ಇಲ್ಲಿ ಮೀನದೂಟ ಭಾರಿ ಟೇಸ್ಟಿ ಇರ್ತೈತಂತ. ಇಲ್ಲಿ ಕೊಂಕಣಿ ಸ್ಟೈಲ್ ಊಟ ಕೊಡ್ತಾರ್ರಿ. ಇದನ್ನ ಟೇಸ್ಟ್ ಮಾಡಿ ನಿಮಗೂ ಹೆಂಗೈತೆ ಅಂತ ಹೇಳಿ ತೋರಿಸ್ತೇನಂತ. ನೋಡೋಣ ಬರ್ರಿ. ಈ ಲೆಮನ್ ಬಟರ್ ಗಾರ್ಲಿಕ್ ಪ್ರಾನ್ಸ್ ಇದನ್ನ ಟ್ರೈ ಮಾಡಿ ನೋಡೋಣ. ಬಟರ್ ಇಂದ ವಾಸನಿ, ಫ್ರೇಗ್ರೆನ್ಸ್ ಬರೋಂತೈತಿ ಬಟರ್ದ. ನೈಸ್ಲಿ ಕುಕ್ಡ್, ಮೈಲ್ಡ್ ಫ್ಲೇವರ್ಸ್ ಐತಿ. ಬಟರ್ ಇಂದ ಡಾಮಿನೆಂಟ್ ಫ್ಲೇವರ್ ಐತ್ರಿ ಇದ್ರೊಳಗ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಯಾರ. ಗಾರ್ಲಿಕ್ ಇಂದು ಒಂದು ಡಾಮಿನೆಂಟ್ ಫ್ಲೇವರ್ ಬರ್ತೈತಿ. ಪರ್ಫೆಕ್ಟ್ಲಿ ಕುಕ್ಡ್ ಐತಿ. ಬಾಳ ತಾಮ್ ಜಾಮ್ ಇಲ್ರಿ ಇದ್ರೊಳಗ. ಹೋಮ್ ಮೇಡ್ ಸ್ಟೈಲ್ ಇಲ್ಲಿ ಕೊಡ್ತಾರ ನೋಡ್ರಿ. ಅದಕ್ಕ ಇದು ಹೆಲ್ದಿನೂ ಫೀಲ್ ಬರ್ತೈತಿ. ಬಾಳ ಟೇಸ್ಟಿ ಐತಿ. ಪ್ಲಸ್ ನೀವು ಎಷ್ಟ್ ತಿಂದ್ರು ನಿಮ್ಗ ಹೆಲ್ತ್ ಹಾಳಾಗಂಗಿಲ್ಲ ಅನ್ನೋ ಟೈಪ್ ಫೀಲಿಂಗು ಕೊಡ್ತೈತ್ರಿ. ನಾನು ಬೇರೆ ಕಡೆನೂ ಬಟರ್ ಪ್ರಾನ್ಸ್ ತಿಂದಿನಿ ಈ ತರ, ಬಟ್ ಅದ್ರೊಳಗ ಆಯಿಲಿ ಟೆಕ್ಸ್ಚರ್ ಬಾಳ ಬಂದ್ಬಿಡ್ತೈತಿ, ಮಜಾನ ಬರಂಗಿಲ್ರಿ. ಬಟ್ ಇದನ್ನ ಬಟರ್ನಾಗ ಸ್ನಾನ ಮಾಡ್ಸ್ಯಾರ. ಇಲ್ಲಿ ಬರೀ ಮೀನಾ ಸಿಗ್ತದ ಅಂತ ಇಟ್ಕೊಂಡಿ, ಕ್ಲಾಮ್ಸ್ ಸಿಗ್ತಾವ ಇಲ್ಲಿ. ಇದು ಡಿಶ್ ಏನಂತಾರ ಗೊತ್ತ? ತಿಸರೋ ಸುಕ್ಕ. ಇದಕ್ಕಂತಾರಿ ತಿಸರೋ ಸುಕ್ಕ ಅಂತೇಳಿ. ಕ್ಲಾಮ್ಸ್ ಸುಕ್ಕ. ಒಳಗೈತ್ರಿ ಅದ್ರದ್ದು ಮೀಟ್. ರಿಯಲ್ ಟೇಸ್ಟ್ ಈಸ್ ಇನ್ಸೈಡ್. ಶೆಲ್ ಐತಿ ಮ್ಯಾಲೆ. ಶೆಲ್ ಓಪನ್ ಮಾಡಿದ್ರೆ ಒಳಗ ಗಣಿ ಇರ್ತೈತಿ. ಹಿಂಗ ಅದ್ರದ್ದು ಮೀಟ್ ಹಿಂಗ್ ಸೆಪರೇಟ್ ಮಾಡ್ಕೊಂಡು ಕೊಬ್ಬರಿ ಮಸಾಲೆ ಇರ್ತೈತಿ, ಅದ್ರ ಜೊತೆ ತಿನ್ಬೇಕು. ಡಾಮಿನೆಂಟ್ ಟೇಸ್ಟ್ ಇರ್ತೈತ್ರಿ ಕೊಬ್ಬರಿದ. ಆಮೇಲೆ ಸ್ಮಾಲ್ ಮೀಟ್ ಪೀಸಸ್ ಇರ್ತೈತಿ. ಅದ್ರೊಳಗಿಂದ ಮೀಟ್ ಇರ್ತೈತಲ್ಲ, ಕೊಬ್ಬರಿ ಜೊತೆ ಪರ್ಫೆಕ್ಟ್ ಮ್ಯಾಚ್ ಆಗ್ತೈತಿ. ಲೈಟ್ ಮೈಲ್ಡ್ ಖಾರ ಐತಿ. ಆಮೇಲೆ ಸ್ಲೈಟ್ ಆಗಿ ಆಮ್ಸೋಲ್ ಇಂತ್ರ ಬರುವಂತ ಹುಳಿ ಬಿಟ್ಕೊಂಡಿರ್ತೈತಿ ಇದ್ರೊಳಗ. ಡು ಯು ಲೈಕ್ ಇಟ್? ಇಲ್ಲಿದ ಇನ್ನೊಂದು ಫೇಮಸ್ ಡಿಶ್ ಏನಂದ್ರ ಸುರ್ಮೈ ಹತ್. ಕಾರವಾರ ಸೈಡ್, ಗೋವನ್ ಸೈಡ್ ಇದು ಬಹಳ ಫೇಮಸ್ ಡಿಶ್ ರೀ. ದೊಡ್ಡ ಸುರ್ಮೈ ಪೀಸ್ ಐತಿ. ಇದನ್ನ ನಾವು ನೀರ್ ದೋಸಾ ಜೊತೆ ತಿಂತೀವ್ರಿ. ನೀರ್ ದೋಸಾ 3 ಪೀಸ್ ಬರ್ತೈತಿ ಒಂದ್ ಪ್ಲೇಟ್ನಾಗ. ಮಸಾಲಾನ ಫಸ್ಟ್ ಟ್ರೈ ಮಾಡೋಣ ಅಂತ ನೀರ್ ದೋಸಾ ಜೊತೆ. ಬಾಳ ಕುಚ್ಚಿ ಐತ್ರಿ ಗೈಸ್. ಇಲ್ಲೇ ಯೂಸ್ ಮಾಡುವಂತ ಖಾರ ಎಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾನೆ ಬರ್ತೈತಂತ. ಬ್ಯಾಡಗಿ ಖಾರ ಹೆಂಗ್ ಹಿಟ್ಟಾತ ನೋಡಿಲ್ಲ. ಫಸ್ಟ್ ಇದಕ್ಕೆ ಹಿಂದೆ ಹಿಂಡ್ಕೋಬೇಕ ನಿಂಬು. ಇದನ್ನ ಆನ್ ಇಟ್ಸ್ಕೊಂಡ್ ತಿನ್ನೋಣ. ಫುಲ್ ಖಾರವಾಗೈತಿ, ಮಸಾಲೆದಾರ ಐತಿ. ಇದ್ರೊಳಗೂ ಹುಳಿ ಸಲುವಾಗಿ ಆಮ್ಸೋಲ್ ಹಾಕಿರ್ತಾರ. ಭಾರಿ ಖಾರ ಐತ್ರಿ ಇದು. ಅಷ್ಟ ಮಜಾ ಕೊಡ್ತೈತಿ. ಕಿಕ್ ಐತಿ ಇದ್ರೊಳಗ ಒಂದು ಖಾರದ್ದು. ಫ್ರೆಶ್ ಸುರ್ಮೈ ಐತ್ರಿ, ಫಿಶ್. ಮಸ್ತ್ ಕಾಂಬಿನೇಷನ್ ಮಾಡ್ಯಾರ. ಹುಳಿ ಖಾರ. ಇದ್ರದ್ದು ಹೀರೋ ಏನಂದ್ರೆ ಮ್ಯಾಲಿನ ಮಸಾಲಾನೇ ರೀ. ಈ ಮಸಾಲಾ ತಿನ್ನಕ ನೀವು ಇಲ್ಲಿ ಬರ್ಬೇಕು. ಸುರ್ಮೈ ಅಂತೂ ಯೂಶಲಿ ಎಲ್ಲಾ ಕಡೆ ಫ್ರೆಶ್ ಕೊಡ್ಲೇಬೇಕ್ರಿ. ಬೈ ಡಿಫಾಲ್ಟ್ ಅದು ಫ್ರೆಶ್ ಇರ್ಲೇಬೇಕು. ಬಟ್ ದ ರಿಯಲ್ ಹೀರೋ ಇಸ್ ದ ಮಸಾಲಾ. ಬೆಸ್ಟ್ ಪಾರ್ಟ್ ಏನಂದ್ರ ನೀರ್ ದೋಸೆ ತಿನ್ನಬೇಕಾರ ಇದು ಸಪ್ ಇರ್ತೈತಿ. ಎಲ್ಲಾ ಮಸಾಲಾ ಪ್ರೊವೈಡ್ ಮಾಡೋದ ಈ ಸುರ್ಮೈ ಹತ್ತಿಂತ್ರ. ಅಮೇಝಿಂಗ್. ಆ ಹುಳಿ ಏನೈತಲ್ಲ, ನಿಂಬು ಆಗ್ಲಿ ಅಥವಾ ಟ್ಯಾಮರಿಂಡ್ ಆಗ್ಲಿ, ಆ ತರ ಹುಳಿ ಇಲ್ವೇ ಇಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಹುಳಿ ಐತಿ. ಆಮ್ ಸೋಲ್ ಇಂತ್ರ ಬರ್ತೈತ್ರಿ ಆ ಹುಳಿ. ಇದು ಅಂದ್ರೆ ಮಾವಿನಕಾಯಿ ಸಿಪ್ಪಿ ಇಂತ್ರ ಬರುವಂತ ಹುಳಿ ಅಂತ್ರಿ ಇದು. ಅದನ್ನ ಸ್ಪೆಸಿಫಿಕ್ಲಿ ಇವರು ಕಾರವಾರ ಸೈಡ್ ಮತ್ತೆ ಗೋವಾ ಸೈಡ್ನಾಗ ಯೂಸ್ ಮಾಡ್ತಾರಂತ. ಅದಕ್ಕೆ ಇದು ಯೂನಿಕ್ ಆಗಿ ಟೇಸ್ಟ್ ಕೊಡ್ತೈತ್ರಿ. ಹಿಡಿತೈತದ. ಹಿಡಿ. ಕ್ರ್ಯಾಬ್ ಹೆಂಗ್ ತಿನ್ಬೇಕು ಗೊತ್ತೈತಲ್ಲ? ಫುಲ್ ಹಿಂಗ್ ಮುರ್ಕೊಂಡ್ ಬಿಡ್ಬೇಕು ನೋಡಿ. ಲೆಟ್ ಮೀ ಬ್ರೇಕ್ ಇಟ್ ಲೈಕ್ ದಿಸ್. ಅಯ್ಯೋ ಸತ್. ಇದ್ರೊಳಗ ಸ್ವಲ್ಪ ಕೊಕೊನಟ್ ಹಾಕ್ಯಾರ. ಆಮೇಲೆ ಆಮ್ಸೋಲಿಂದ ಹುಳಿ ಐತಿ. ಖಾರನೂ ಸಾಕಷ್ಟು ಐತಿ. ಇದ್ರೊಳಗೆ ಗರಂ ಮಸಾಲಾನು ಹಾಕಿರ್ತಾರಂತ್ರಿ. ಇದು ಮತ್ತು ಸುರ್ಮೈ ಹತ್ತು ಸ್ಲೈಟ್ಲಿ ಡಿಫ್ರೆಂಟ್ ಇರ್ತೈತ್ರಿ ಮಸಾಲೆ. ಇದ್ರೊಳಗೆ ಲೈಟಾಗಿ ಸ್ವೀಟ್ನೆಸ್ ಬಿಟ್ಕೊಂಡಿರ್ತೈತಿ ಕ್ರ್ಯಾಬ್. ಆ ಕ್ರ್ಯಾಬ್ ಇಂತ್ರ ಸ್ವೀಟ್ನೆಸ್ ಬರ್ತೈತಿ. ಆಮೇಲೆ ಮಿಕ್ಸ್ಚರ್ ನೋಡ್ರಿ ಹೆಂಗೈತಿ. ಖಾರ, ಉಪ್ಪು, ಸ್ವೀಟ್ನೆಸ್, ಟ್ಯಾಂಗಿನೆಸ್ ಫುಲ್ ಮಜಾ ಕೊಡ್ತೈತ್ರಿ. ಆಮೇಲೆ ಕ್ರ್ಯಾಬ್ ಇಂದ ತಿನ್ನುವಾಗ ಮಜಾ ಏನಂದ್ರೆ ಇದ್ರ ಜೊತೆ ಗುದ್ದಾಡ್ಬೇಕು ನಾವು. ಇದನ್ನು ಮುರಿದು ಒಳಗಿಂತ ಏನು ಮೀಟ್ ಇರ್ತೈತಲ್ಲ ಅದನ್ನ ತಕ್ಕೊಂಡು ತಿನ್ನೋದ ಒಂದು ಅಡ್ವೆಂಚರ್ ಆದಂಗೆ ರೀ ಇದು. ಅದ ಮತ್ತು ಮಜಾ ರೀ ಇದ್ರೊಳಗೆ. ಓ ನೈಸ್.
ಹಿಂಗೆ ಮಾಡಿ ಮುರಿದಾಗ ಅದು ಕರೆಕ್ಟಾಗಿ ಬರ್ತೈತೆ ಮೀಟ್, ಇಲ್ಲಾಂದ್ರೆ ಬರಂಗಿಲ್ಲ ಅದು. ಸೆಕ್ಯುಲೆಂಟ್ ಲೈಟ್ ನೋಡ್ರಿ ಸ್ವೀಟ್ ಪೀಸಸ್ ಆಫ್ ಕ್ರ್ಯಾಕ್ ಮಾಡೋದನ್ನು ಮತ್ತೊಮ್ಮೆ ಬೈಟ್ ಮಾಡಿ ಬಂತು ಮೀಟ್. ಶೆಲ್ ತಿನ್ಬೋದು ನೋ ಶೆಲ್ ತಿನ್ಬಾರ್ದ, ಒಳಗಿನ ಮೀಟ್ ಅಷ್ಟ ಕರೆಕ್ಟಾಗಿ ತಕೊಂಡು ತಿನ್ಬೇಕು. ಸಿ ಇದಕ್ಕೆ ಇದ್ರ ಮಸಾಲಾಗ ಬೇಕಂದ್ರೆ ನೀವು ನೀರು ದೋಸೆ ಹಚ್ಕೊಂಡು ತಿನ್ಬೋದು. ಕ್ರ್ಯಾಬಿಂದ ಹಾಲತ್ ನೋಡ್ರಿ. ಕ್ರ್ಯಾಬಿಂದ ಹಾಲತ್ ಏನ್ ಮಾಡಿಟ್ಟ ನೋಡ್ರಿ ಇವ ಎಲ್ಲ ಮುರಿದು. ಇಲ್ಲೇ ಒಂದು ಸ್ಪೆಷಾಲಿಟಿ ಏನ್ ಸಿಗ್ತೈತೆ ಅಂದ್ರ ಅಮಣಿ ಥಾಲಿ ಅಂತ ಹೇಳಿ ಸಿಗ್ತೈತ್ರಿ. ಅಮಣಿ ಅಂದ್ರ ಅಜ್ಜಿ ಅಂತ, ಮನಿನಾಗ ಹೆಂಗ ಊಟ ಹಾಕೊಡ್ತಾರಲ್ಲ ಆ ತರ ಇದು ಒಂದು ಪ್ರಿಪರೇಷನ್ ಐತ್ರಿ. ಇದ್ರ ಜೊತೆ ಚಪಾತಿ ಬರ್ತೈತಿ, ಆಮೇಲೆ 2 ಟೈಪ್ ಪಲ್ಯ ಬರ್ತಾವ್ರಿ. ಒಂದು ದಾಲ್ ದೋಯಿ ಅಂತ ಹೇಳಿ ಬರ್ತೈತಿ, ಅಂದ್ರ ಕಾರವಾರ ಸ್ಟೈಲ್ ಮತ್ತು ಗೋವನ್ ಸ್ಟೈಲ್ ಏನ್ ದಾಲ್ ಮಾಡ್ತಾರಲ್ಲ ಆ ತರ ದಾಲ್ ಇದು. ಆಮೇಲೆ ಇನ್ನೊಂದು ಪಲ್ಯ ಏನ್ ಕೊಡ್ತಾರಂದ್ರ ಬಟಾಟಾ ಸಾಂಗ್ ಅಂತ ಹೇಳಿ ಕೊಡ್ತಾರ, ಪ್ಲಸ್ ಫ್ರೈಡ್ ಚಿಕನ್ ಇರ್ತೈತಿ. ಆಮೇಲೆ ಇಲ್ಲಿ ಒಂದು ಮೀಡಿಯಂ ಸೈಜ್ ರವಾ ಫ್ರೈ ಸುರ್ಮಾ ಇದು ಪೀಸ್ ಕೊಟ್ಟಿರ್ತಾರ್ರಿ. ಆಮೇಲೆ ಇಲ್ಲಿ ಒಂದು ಬೀನ್ಸಿನ ಬಾಜಿ ಐತ್ರಿ, ಅಲ್ಲಿದು ಗೋವನ್ ಸ್ಟೈಲ್ನಾಗ ಮಾಡಿರ್ತಾರೆ. ಭಾಳಷ್ಟು ಕೊಬ್ಬರಿ ಹಾಕಿರ್ತಾರ, ಭಾಳ ಸಿಂಪಲ್ ಪ್ರಿಪರೇಷನ್ ರೀ ಇದು. ಇದ್ರ ಜೊತೆ ಉಪ್ಪಿನಕಾಯಿ, ಉಳ್ಳಾಗಡ್ಡಿ, ಆಮೇಲೆ ಡೈಜೆಷನ್ ಸಲುವಾಗಿ ಸೋಲ್ಕಡಿ. ಇಲ್ಲಿ ನೋಡ್ರಿ ನಮ್ಮ ಮಗಗ ಫಸ್ಟ್ ಫ್ರೈಡ್ ಚಿಕನ್ ಮೇಲೆ ಕಣ್ಣು. ಫ್ರೈಡ್ ಚಿಕನ್ ತಿನ್ನೋಣ. ಓಕೆ, ಕ್ರಿಸ್ಪಿ ಪೀಸಸ್ ಆಫ್ ಚಿಕನ್ 2 ಪೀಸ್ ಕೊಟ್ಟಾರ. ಮಸ್ತ್ ಐತಿ. ಅಮೇಝಿಂಗ್ಲಿ ಕ್ರಿಸ್ಪಿ ಐತಿ. KFC ಕಿಂತನೂ ಬೆಟರ್ ಐತೋದಲ್ಲ. ನಾನು ಸರ್ಪ್ರೈಸ್ ಅದೇ, KFC ಕಿಂತ ಹೆಂಗ್ ಬೆಟರ್ ಕೊಡಕ್ ಸಾಧ್ಯ ಅದು ಥಾಲಿನಾಗ. ಅಮೇಝಿಂಗ್ಲಿ ಕ್ರಿಸ್ಪಿ ಐತಿ, ನಿಮಗೂ ಕೇಳಿಸಿರ್ಬೋದು. ಕುರುಮ್ ಅಂತವ ಸಕ್ಯುಲೆಂಟ್ ಪೀಸಸ್ ಆಫ್ ಚಿಕನ್ ಐತಿ, ಭಾರಿ ಮಜಾ ಐತಿ. ದಾಲ್ ದೋಯಿ ಅಂತ ಕೊಡ್ತಾರ, ಅಂದ್ರೆ ಗೋವನ್ ಸ್ಟೈಲ್ ಊಟ ಇದು. ಸಿಂಪಲ್ ದಾಲ್ ಐತ್ರಿ, ಭಾಳ ಮಸಾಲೆದಾರ್ ಇದ್ದಂಗಿಲ್ಲ. ಕೊಬ್ಬರಿ ಹಾಕ್ಯಾರ ಇದ್ರೊಳಗ, ಖಾರ ಜಾಸ್ತಿ ಹಾಕಿಲ್ಲ ಇದ್ರೊಳಗೆ. ಸ್ವಲ್ಪ ಪೆಪ್ಪರ್ ಹಾಕಿರ್ಬೋದು, ಸಪ್ ಅನಿಸ್ತಿರ್ಬೋದು ನೋಡಕ್ಕ, ಬಟ್ ಸಪ್ಪಿಲ್ಲ ರೀ, ಭಾಳ ಫ್ಲೇವರ್ಫುಲ್ ಐತಿ. ಯಾಕಂದ್ರೆ ಕೋಕೋನಟ್ ಇಂದ ಲೈಟ್ ಫ್ಯಾಟ್ನೆಸ್ ಇದ್ರೊಳಗೆ ಬಿಟ್ಕೊಂಡಿರ್ತೈತಿ, ಅದರಿಂದ ಇನ್ನೊಂದು ಸ್ವಲ್ಪ ಜ್ಯೂಸಿ ಟೆಕ್ಸ್ಚರ್ ಬರ್ತೈತ್ರಿ. ಎನಿ ಡೇ ಕಂಫರ್ಟ್ ಫುಡ್ ರೀ ಇದು. ಚಪಾತಿ ಮತ್ತು ಸಿಂಪಲ್ ದಾಲ್, ಬೇರೆವೆಲ್ಲ ಖಾರ ಮತ್ತು ಹುಳಿ ಎಷ್ಟು ತಿಂದಿವಲ್ಲ ಅದನ್ನ ಬ್ಯಾಲೆನ್ಸ್ ಮಾಡಾಕ ಇದೊಂದು ಪಲ್ಯ ಮಸ್ತ್ ಐತಿ ನೋಡ್ರಿ. ಬಟಾಟಾ ಸಾಂಗ್ ಅಂತ ಹೇಳಿ ದೊಡ್ಡ ಪೀಸಸ್ ಬಟಾಟಿ ಹಾಕ್ಯಾರ ಈ ಮಸಾಲೆನಾಗ. ಮೈಲ್ಡ್ ಸ್ವೀಟ್ನೆಸ್ ಐತಿ, ಖಾರನೂ ಐತಿ. ಹುಳಿ ಅಂತೂ ಇರಲೇಬೇಕಲ್ರಿ, ಆಫ್ಟರ್ ಆಲ್ ಆಮ್ಸೋಲಿಂದ ಹುಳಿನೂ ಇದ್ರೊಳಗೆ ಐತಿ. ಭಾರಿ ಮಸ್ತ್ ಮಸಾಲೆ ಐತಿ. ಬಟಾಟಿನಾಗ ಇಷ್ಟು ಹುಳಿನ ಎಂದೂ ತಿಂದೇ ಇಲ್ಲ. ಹುಳಿ ಖಾರ ಪರ್ಫೆಕ್ಟ್ ಕಾಂಬಿನೇಷನ್ ವಿತ್ ಚಪಾತಿ. ಆ್ಯಂಡ್ ದ ವೆರಿ ಬೇಸಿಕ್ ಬೀನ್ಸ್ ಮತ್ತು ಕೊಬ್ಬರಿ. ಬಟ್ ಆ ರೀಜನ್ನಾಗ ಇದನ್ನ ರೆಗ್ಯುಲರ್ ಆಗಿ ತಿಂತಾರ್ರಿ. ವೆರಿ ಬೇಸಿಕ್ ಡಿಶ್, ಆದ್ರೂ ಎಷ್ಟು ಮಜಾ ಐತಿ. ಆ ಕೊಬ್ಬರಿ ಅಂತ್ರ ಫ್ಯಾಟ್ನೆಸ್ ಬರ್ತೈತಿ, ಆಮೇಲೆ ಬೀನ್ಸ್ ಇಂದ ಒಂದು ಕ್ರಂಚ್ ಐತ್ರಿ, ಅದಕ್ಕೆ ಭಾರಿ ಮಜಾ ಐತಿ. ಲೈಟ್ ಆಗಿ ಸಾಟೆ ಮಾಡಿ ಕೊಟ್ಟದಂಗ ಐತಿ. ಯಮ್ಮಿ, ನಿನ್ ಮುಗಿಸಿದಿ ಫ್ರೈಡ್ ಚಿಕನ್. ಈ ಥಾಲಿನಾಗ ಒಂದು ರವಾ ಫ್ರೈ ಸುರ್ಮೈ ಕೊಟ್ಟಿರ್ತಾರ. ನಂಗೆ ಫಿಶಸ್ನ್ಯಾಗ ರವಾ ಫ್ರೈ ಅಂದ್ರೆ ಭಾಳ ಪ್ರೀತಿ ರೀ. ಮ್ಯಾಲೆ ಲೈಟ್ ಕ್ರಂಚ್ ಇರ್ತೈತಿ, ರವಾ ಯಂತ್ರ ಬರ್ತೈತಿ. ಅದು ಫ್ರೆಶ್ ಸುರ್ಮೈ ಫಿಶ್ ಮ್ಯಾಲ್ಗಡೆ ಕರೆಕ್ಟಾಗಿ ಮ್ಯಾರಿನೇಟ್ ಮಾಡ್ಯಾರ್ರಿ. ಅದ್ರ ಮಸಾಲೆ ಯಂತ್ರ ಲೈಟ್ ಆಗಿ ಹುಳಿ ಬರ್ತೈತಿ, ಖಾರವಾಗೈತಿ. ಮ್ಯಾಲೆ ರವಾ ಯಂತ್ರ ಕ್ರಂಚ್ ಬರೋಂತೈತ್ರಿ, ಮಸ್ತ್ ಐತಿ. ಸ್ವಲ್ಪ ವೈಟ್ ರೈಸು ಟ್ರೈ ಮಾಡೋಣ, ಯಾಕಂದ್ರೆ ಇಲ್ಲಿದೆ ಫಿಶ್ ಕರಿ ಒಂದು ಸ್ಪೆಷಾಲಿಟಿ ರೀ. ಎಲ್ಲದ್ರ ಜೊತೆನೂ ತಿನ್ಬೋದು, ಫಿಶ್ ಕರಿ ಜೊತೆ ತಿನ್ನೋಣ. ಫಿಶ್ ಕರಿನಾಗ ರಿಯಲ್ ಕೋಸ್ಟಲ್ ಫ್ಲೇವರ್ಸ್ ಗೊತ್ತಾಗ್ತೈತಿ ನೋಡ್ರಿ. ಕೊಬ್ಬರಿ ಫ್ಲೇವರ್ ಬರ್ತೈತಿ, ಲೈಟ್ ಆಗಿ ಮೈಲ್ಡ್ ಆಗಿ ಹುಳಿ ಐತಿ ಇದ್ರೊಳಗ, ಆಮೇಲೆ ಮೈಲ್ಡ್ ಆಗಿ ಖಾರ ಐತ್ರಿ. ಪರ್ಫೆಕ್ಟ್ ಕಾಂಬಿನೇಷನ್ ಫಾರ್ ಚಪಾತಿ ಆರ್ ರೈಸ್. ಮಸ್ತಿಲ್ಲ. ಆಮೇಲೆ ಫಿಶ್ ಕರಿನಾಗ ಬೇಬಿ ಪ್ರಾನ್ಸು ಹಾಕಿರ್ತಾರ್ರಿ. ಕುರುಮ್ ಐತ್ರಿ. ಹಂಗ ಅನಸ್ತೈತ್ರಿ ನಾವ್ ಅದ್ರ ಶೆಲ್ ಜೊತೆನೂ ತಿನ್ನಬೇಕು. ಮ್ಯಾಲೆ ಅದ್ರ ಸ್ಕಿನ್ ಇರ್ತೈತಲ್ಲ ಲೈಟ್ ಆಗಿ ಕ್ರಿಸ್ಪಿ ಇರ್ತೈತಿ, ಅದಕ್ಕೆ ಅವಂಗ ಹಂಗ ಫೀಲಿಂಗ್ ಬರೋಂತೈತಿ. ಒಳಗಿನ ಮೀಟ್ ಹಂಗಿತ್ತು, ಸಾಫ್ಟ್ ಮಸ್ತ್ ಮೆಲ್ಟ್ ಆಗಿ ಹೋಗ್ಬಿಡ್ತೈತಿ, ಅಷ್ಟು ಮಸ್ತ್ ಟೇಸ್ಟಿ. ಐತ್ರಿ ಗೈಸ್. ಇನ್ನೊಂದೈತಿ ನೋಡು. ಇನ್ನೊಂದೈತಿ. ಈಗ ಟ್ರೈ ಮಾಡೋಣ್ರಿ. ಇಲ್ಲಿ ಸ್ಪೆಷಲ್ ಬಿರಿಯಾನಿ ಅಂತ್ರಿ. ಬಿರಿಯಾನಿ ನೋಡ್ರಿ, ಮಾತಾಡ್ಲಿಲ್ದಂಗೆ ಹೆಂಗ್ ಖಾಲಿ ಮಾಡ್ಬಿಟ್ಟ. ನಾನು ಓನರ್ ಅವ್ರ ಜೊತೆ ಸ್ವಲ್ಪ ಮಾತಾಡಿದೆ, ಏನ ತಾಟ್ನಾಗಿದ್ದ ಬಿರಿಯಾನಿನ ಖಾಲಿ ಆಗ್ಬಿಟ್ಟೈತಿ. ಅಂದ್ರೆ ಅದರ ಅರ್ಥ ಏನು, ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ ಈಸಿಲಿ ತಿನ್ಬೋದು ಈ ಬಿರಿಯಾನಿ. ಪರ್ಫೆಕ್ಟ್ ಮಸಾಲಾಸ್ ಇದಾವು, ಸ್ವಲ್ಪ ಹೋಮ್ ಮೇಡ್ ಸ್ಟೈಲ್ನಾಗ ಐತಿ. ಅದಕ್ಕೆ ಗುಳುಮ್ ಅನಿಸ್ಬಿಟ್ಟ. ಎಲ್ಲ ಚಿಕನ್ ಮ್ಯಾಲಿನ ಮಸಾಲೆ ಎಲ್ಲ ನೆಕ್ಕೊಂಡ್ಬಿಟ್ಟಾರಿ. ಪುದೀನಾದ ಒಂದು ಮೈಲ್ಡ್ ಫ್ಲೇವರ್ ಬರ್ತೈತಿ ಯಾವಾಗಿದ್ರು, ಅದಕ್ಕೆ ಇದು ಭಾಳ ಲೈಕ್ ಆತ್ ನನಗೆ.
ನಾ ಇಮ್ಯಾಜಿನ್ ಮಾಡಿರ್ಲಿಲ್ಲ ಸೀ ಫುಡ್ ಪ್ಲೇಸ್ನಾಗ ಬಿರಿಯಾನಿ, ಚಿಕನ್ ಬಿರಿಯಾನಿ ಚಲೋ ಸಿಗ್ತೈತೆ ಅಂದ್ರೆ ಆಶ್ಚರ್ಯ ಆಗ್ಬಿಡ್ತೈತ್ರಿ. ಇಲ್ಲಿ ಬಂದಾಗ ನೀವು ಬಿರಿಯಾನಿ ಅಂತೂ ಟ್ರೈ ಮಾಡ್ಲೇಬೇಕ್ರಿ. ಊಟ ಆದ್ಮೇಲೆ ಡೆಸರ್ಟ್ ಬೇಕನ್ನಿಸ್ತಂದ್ರ 2 ಟೈಪ್ ಡೆಸರ್ಟ್ ಸಿಗ್ತಾವ. ಒಂದು ಪ್ಯಾನೆಕೋಟಾ ಸಿಗ್ತೈತಿ, ಇನ್ನೊಂದು ಕ್ಯಾರಮಲ್ ಕಸ್ಟರ್ಡ್ ಸಿಗ್ತೈತಿ. ಇದೇನಿದು ಕ್ಯಾರಮಲ್ ಕಸ್ಟರ್ಡ್ ಎಷ್ಟು ಚಂದ ಪ್ರೆಸೆಂಟೇಷನ್ ಐತೆ ನೋಡು. ನಾ ಬೇರೆ ಕಡೆ ಎಲ್ಲ ಪ್ಲೇಟ್ಸ್ನಾಗ ಕೊಟ್ಟಿದ್ದು ನೋಡಿನಿ. ಕ್ಯಾರಮಲೈಸ್ಡ್ ಶುಗರ್, ಅದ್ರೊಳಗೆ ಕಸ್ಟರ್ಡ್ ಜೆಲ್ಲಿ ಟೈಪ್ ಟೆಕ್ಸ್ಚರ್ ಐತಿ. ಅಮೇಝಿಂಗ್. ನಾನು ಅಲ್ಲಿ ಮಟ್ಟ ಟ್ರೈ ಮಾಡ್ತೀವಿ ಪ್ಯಾನಕೋಟಾ ಮೇಲೆ ಜಾಮ್ ಹಾಕ್ಯಾರ್ರಿ. ವೆನಿಲಾ ಫ್ಲೇವರ್ದು ಪ್ಯಾನಕೋಟಾ ಐತಿ, ಮೇಲೆ ಮಿಕ್ಸ್ಡ್ ಫ್ರೂಟ್ ಜಾಮ್ ಹಾಕ್ಯಾರ. ಈಗ ನಾ ಮಾಡ್ತೇನ್ರಿ ಟ್ರೈ. ನಿಂಗೆ ಯಾವ್ದು ಲೈಕ್ ಆತಂತ ಹೇಳ್ಬೇಕಾ? ಸುಮ್ಮನೆ ಕುಂತು ತಿನ್ನಕತ್ರ ಅಂದ್ರೆ ತಿಳ್ಕೊಂಡು ಬಿಡ್ಬೇಕ್ರಿ ಆಟೋಮೆಟಿಕ್ಲಿ ಅವ್ರಿಗೆ ಭಾಳ ಲೈಕ್ ಆಗೈತೆ ಅಂತೇಳಿ. ಅದು ಮಸ್ತ್ ಆನಂದ, ಹೊಟ್ಟೆ ತಂಪಾಯಿತು. ಸೊ ನಾ ಆ್ಯಕ್ಚುಲಿ ತಿಳ್ಕೊಂಡಿದ್ದರಿ ಇವು ಎಗ್ ಹಾಕಿ ಮಾಡಿರ್ತಾರೆ ಅಂತೇಳಿ, ಬಟ್ ಇವು ಎಗ್ಲೆಸ್ ಅಂತ್ರಿ. ಎಗ್ಲೆಸ್ ಇದ್ರೂ ಇಷ್ಟು ಚಲೋ ಟೆಕ್ಸ್ಚರ್ ಆಯ್ತಂದ್ರೆ ಮಸ್ತ್ ಮಾಡ್ಯಾರ ನೋಡ್ರಿ. ನಮಸ್ಕಾರ, ಇವತ್ತು ಕಡವಾಡ ಓನರ್ ಸರ್ ಜೊತೆ ಇದೀವಿ. ಸರ್ ತಮ್ಮ ಹೆಸರು ರೀ? ನಮ್ಮ ಹೆಸರು ಚಂದ್ರಾಸ್ ಬರ್ನೇಕರ್. ಸೊ ನೀವು ಬೇಸಿಕ್ಲಿ ಎಲ್ಲಿ ಅವರು ಸರ್? ನಾವು ಆ್ಯಕ್ಚುಲಿ ನಮ್ಮ ಬರ್ತ್ ಪ್ಲೇಸ್ ಅಂತೂ ಅಂಕೋಲಾ ಹತ್ರ ಬೆಳೆಸೆ. ಸೊ ಕಾರವಾರ ಡಿಸ್ಟ್ರಿಕ್ಟ್. ಓಕೆ. ನಾವು ಗ್ರೋನ್ ಅಪ್ ಇನ್ ಬ್ಯಾಡಗಿ ಆ್ಯಂಡ್ ಹುಬ್ಳಿ. ಓ ನೈಸ್. ಬ್ಯಾಡಗಿನಾಗು. ಸೊ ಸ್ಪೈಸಸ್ ಇಂದ ಅಲ್ಲಿದು ಇನ್ಫ್ಲೂಯೆನ್ಸ್ ಐತೆ ಈಗೂ ಇದೆ ನಮ್ದು. ಹೌದಲ್ಲ? ಸೊ ನೀವು ಫುಡ್ ಬಿಸ್ನೆಸ್ ನಲ್ಲಿ ಹೆಂಗ್ ಬಂದಿರಿ ಸರ್? ಫುಡ್ ಬಿಸ್ನೆಸ್ ನಲ್ಲಿ ನಮ್ಮ ಬ್ರದರ್ ಮಗ ಶಾಂತನ್ ಅಂತ ಹೇಳಿ, ಅವನು ಇದರಲ್ಲಿ ಭಾಳ ಇಂಟ್ರೆಸ್ಟ್ ಇದ್ದ. ಅವನು ಒಂದು ವರ್ಷ ಲಂಡನ್ದಲ್ಲಿ ಅಲ್ಲೇ ಸ್ವಲ್ಪ ಕಿಚನ್ದಲ್ಲೆಲ್ಲ ವರ್ಕ್ ಮಾಡಿದ್ದ. ಸೊ ಅವನಿಗೆ ಬೇಕ್ರಿ ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇತ್ತು. ಸೊ 8-9 ವರ್ಷದ ಹಿಂದೆ ಸ್ಟಾರ್ಟ್ ಆಯ್ತು. ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್. ಇದೇ ಪ್ಲೇಸ್ ನಲ್ಲಿ ನಮ್ದು ಬೇಕರಿ ಇಂಡಸ್ಟ್ರಿ ಇತ್ತು. ಸೊ ಇಲ್ಲಿಂದ ಅದು ನಮ್ದು ಬಾಂಬೆ ಅಂತ ಬೆಂಗಳೂರಿಗೆ ಹೋಗ್ತಾ ಇತ್ತು. ಸೊ ಅದು ಏನಾಗ್ತದೆ, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗ್ತದೆ ಅಂತ ಕೋವಿಡ್ ಟೈಮ್ನಲ್ಲಿ ಅದನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡೋಣ. ಸೊ ಶಿಫ್ಟ್ ಮಾಡಿದಾಗ ಅದು ಏನಾಯ್ತು, ಒಂದು ಸ್ವಲ್ಪ ಅಲ್ಲಿ ಮಾಡೋದು ಲೇಟ್ ಆಯ್ತು. ಹಾಗಾದ್ರೆ ಕೋವಿಡ್ ಟೈಮ್ನಲ್ಲಿ ಬಂದಾಯ್ತು, ಇದಾಯಿತು, ನಮ್ದೆಲ್ಲ ಸೆಟಪ್ ಬೇಗನೆ ಆಗಲಿಲ್ಲ. ಮತ್ತು ಆಮೇಲೆ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ಇಲ್ಲಿ ಬಂದೇ ಮಾಡಿದ್ವಿ ನಾವು. ಸೊ ಲೋಕಲ್ ಭಾಳ ಜನ ನಮ್ಗೆ ಏನು ಹೇಳ್ತಾರೆ, ನಿಮ್ಮ ಬ್ರೆಡ್ ನಮಗೆ ಭಾಳ ಲೈಕ್ ಆಗ್ತದೆ, ನೀವು ಯಾಕೆ ಇದನ್ನು ಮಾಡಿದ್ರಿ, ಇಲ್ಲಿಂದ ಶಿಫ್ಟ್ ಮಾಡಿ. ಸೊ ಅದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ನಮ್ದು ಒಂದು ಬೇಕ್ರಿ ಒಂದು ಸಣ್ಣದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅದು ಮಾಡ್ತಾ ಏನು ಬಂತು, ಇದು ನಮ್ಮದು ಹೇಗಾದ್ರೂ ನಾವು ಕೋಸ್ಟಲ್ ಸೈಡ್ನವರು, ನಾವು ನಮಗೆ ಫಿಶ್ ಅವು ಎಲ್ಲ ಅಂದರೆ ಭಾಳ ಇದ್ರದ್ದು ಗೊತ್ತಿದೆ. ಆಮೇಲೆ ಸ್ಪೈಸ್ ನಮ್ದೆಲ್ಲ ಮನೆಯಲ್ಲಿ ಮಾಡೋದೇ ಇದ್ರ ಟೈಪ್ನೇ ನಾವು ಒಂದು ನಮ್ದು ಫಿಶ್ ಇದನ್ನು ಇರಲಿ, ಅದನ್ನು ಇರಲಿ ಅಂತ ಹೇಳಿ. ಸೊ ಅದನ್ನು ಒಂದು ಸ್ವಲ್ಪ ಮಾಡರ್ನೈಸ್ ಅಂತ ಹೇಳಿ, ಇದು ಓಪನ್ ಏನಿದ್ರು ನಮ್ದು ಓಪನ್ ಕಿಚನ್, ಎರಡು ಮೇಲಿದು ಆಯ್ತು ಓಪನ್, ಕೆಳಗಿಂದನೂ ಓಪನ್ ಕಿಚನ್. ಸೊ ಹೀಗೆ ನಮ್ದು ಇದು ಕಾನ್ಸೆಪ್ಟ್ ಚಾಲೂ ಆಯ್ತು. ಸೊ ಏನಿದ್ರು ನಮ್ದು ಓಪನ್, ಯಾವುದು ಹೈಡ್ ಅಂಡ್ ಇದು ಏನಿಲ್ಲ. ಎದುರಿಗೆ ಬಂದು ಅವರು ಅಲ್ಲಿ ನಿಂತ್ಕೊಂಡು ಮೇಲಿಂದ ಆದರೂ ಬೇಕರಿದೂ ಅವ್ರು ನೋಡ್ಬೋದು. ಆಮೇಲೆ ಇಲ್ಲಿದೂ ನಮ್ದು ಕಿಚನ್ ಏನಿರ್ತದೆ ಓಪನ್ನೇ, ಅವ್ರು ಯಾರಾದರೂ ನೋಡ್ಕೊಂಡು ಇದು ಇದೆ ಸ್ಪೈಸ್. ಆಮೇಲೆ ನಮ್ದೆಲ್ಲ ಸ್ಪೈಸ್ನಲ್ಲಿ ನಮಗೆ ಮೊದಲಿಂದನೂ ಜ್ಞಾನ ಭಾಳ ಜಾಸ್ತಿ. ಅಂದರೆ ಸೊ ನಾವು ಮೊದಲಿಂದನೂ ಕೋಸ್ಟಲ್ ಸೈಡ್ನವ್ರು, ಅಂದರೆ ನಮಗೆ ಸ್ಪೈಸ್ ಯಾವುದೇ ಇರಲಿ ಸ್ಪೈಸ್. ಸೊ ಆಮೇಲೆ ನಾನು ಬ್ಯಾಡಗಿಯಲ್ಲೇ ಹುಟ್ಟಿದ ಬೆಳೆದಾಗ ನಾವು ಚಿಲ್ಲಿ ಬಿಲ್ಲಿ ಅವೆಲ್ಲ ಗೊತ್ತಿದೆ. ಸೊ ನೀವು ಇದು ಸೀ ಫುಡ್ ಕಾನ್ಸೆಪ್ಟ್ ತೆಗೆದ್ರಲ್ಲ ಸರ್, ಅದರಲ್ಲಿ ನೀವು ಕಾರವಾರ ಸ್ಟೈಲ್ ಏನು ಊಟ ಇರುತ್ತಲ್ಲ ಅಲ್ಲಿ ಸ್ಪೈಸಸ್ ಕಾರವಾರ ನಮ್ದೇನು ಕೋಸ್ಟಲ್ ಸೈಡ್ ನಡೀತಾ ಇದೆ ಅದೇ ಸ್ಟೈಲ್ ನಲ್ಲಿ ಮಾಡ್ತಾ ಇದ್ದೇವೆ. ಸೊ ಇದು ಕಡವಾಡ ಎದಕ್ ಬಂತು ಅಂದ್ರೆ, ಕಾರವಾರ ಇಸ್ ನೋನ್ ಇಟ್ಸ್ ಎ ಕಡವಾರದಿಂದಾನೆ ಕಾರವಾರ ಆಯ್ತು. ಸೊ ಇಂಗ್ಲಿಷ್ ಇದ್ರ ಟೈಮ್ ನಲ್ಲಿ ಅದು ದಟ್ಸ್ ಬಿಕಮ್ ಕಾರವಾರ. ಆ ಇದರಿಂದ ಅದು ಮುಂದೆ ಕಂಟಿನ್ಯೂ ಆಯ್ತು. ಸೊ ಇಲ್ಲಿ ನೀವು ಫುಡ್ ನಲ್ಲಿ ಏನು ಸ್ಪೈಸಸ್ ಯೂಸ್ ಮಾಡ್ತೀರಲ್ಲ ಸರ್, ಲೈಕ್ ಏನು ಸ್ಪೆಸಿಫಿಕ್ ಇಲ್ಲಿಗೂ ಮತ್ತೆ ಅಲ್ಲಿಗೂ ಏನು ಡಿಫರೆನ್ಸ್ ಇರುತ್ತೆ? ಈಗ ಸ್ಪೈಸ್ ಫಾರ್ ಎಕ್ಸಾಂಪಲ್ ನೀವು ಕೋಕಮ್ ಯೂಸ್ ಮಾಡ್ತೀರಾ ಅಥವಾ ಕೋಕೋನಟ್ ಯೂಸ್ ಮಾಡ್ತೀರಾ, ಯಾವ ತರ ಯೂಸ್ ಮಾಡ್ತೀರಿ ಅಂತ? ಈಗ ನಮ್ದೇನಾಗ್ತದೆ, ನಮ್ಮ ಊಟದಲ್ಲಿ ಜಾಸ್ತಿ ಕೊಬ್ಬರಿ ಇರ್ತದೆ. ಕರೆಕ್ಟ್ ರೀ. ಕೊಬ್ಬರಿ ಇಲ್ದ ನಮ್ಮಲ್ಲಿ ಊಟನೇ ಆಗಲ್ಲ. ಮನೆಯಲ್ಲಿ ಕೊಬ್ಬರಿ ತೆಂಗಿನಕಾಯಿ ಇಲ್ಲ ಅಂದ್ರೆ ಅಡಿಗೆ ಮಾಡಲ್ಲ. ಸೊ ಅದು ಕೊಬ್ಬರಿ, ಆಮೇಲೆ ಕೊಬ್ಬರಿ ಎಣ್ಣೆ, ಇದು ನಮ್ಮ ಮೇನ್ ಇದು. ಆಮೇಲೆ ಯೂಶಲಿ ನಮ್ದು ಯಾವ್ದು ಪಾಮ್ ಆಯಿಲ್ ಅವು ಯಾವ್ದು ನಾವು ಯೂಸ್ ಮಾಡಲ್ಲ. ದಟ್ ಟೈಪ್ ಆಫ್ ನಮ್ದು ಕನ್ಸೆಪ್ಟ್ ಮೊದ್ಲಿಂದನೇ ಅದನ್ನ. ಯಾಕಂದ್ರೆ ಇಲ್ಲಿ ಜನರಿಗೆ ಒಳ್ಳೆ ಇದು ಆಗ್ಲಿ, ಲೇಟ್ ಆಗ್ಬೋದು ನಮ್ದೆಲ್ಲ ಅಪ್ಗ್ರೇಡ್ ಹೋಗೋದು, ಬಟ್ ವಾಂಟೆಡ್ ಟು do it in good manner. Correct. So homely food ಸಿಗ್ತೈತಿ. ಹೌದು, homely food, homely bread, homely everything will be homely. ಸೊ ಇಲ್ಲಿ ಸ್ಪೆಸಿಫಿಕ್ ಸ್ಪೈಸಸ್ ಅಂದ್ರೆ ಸರ್, ಇಲ್ಲಿದು ಡಿಫ್ರೆಂಟ್ ಸ್ಪೈಸಸ್ ನಾವು ಏನ್ ಟೇಸ್ಟ್ ಮಾಡಿರ್ಲಿಕ್ಕಿಲ್ಲ, ಅದ್ರ ಬಗ್ಗೆ ಏನಾರ ತಿಳಿಸ್ಕೊಡ್ತೀರಿ? ಯಾಕಂದ್ರೆ ಈಗ ನಮ್ಮಲ್ಲಿ ಏನಾಗ್ತದೆ, ನಾವು ಈಗ ನಮ್ಮ ಫಿಶ್ ಕರಿಯಲ್ಲೆಲ್ಲ
ಹುಳಿ ಯೂಸ್ ಮಾಡ್ತಾರೆ. ಯೂಸ್ವಲಿ ಏನು ಮಾಡ್ತಾರೆ, ಹುಣಸೆ ಹಣ್ಣು ಯೂಸ್ ಮಾಡ್ತಾರೆ ಹುಳಿ ಮಾಡೋದು. ನಮ್ಮಲ್ಲಿ ಏನು ಮಾಡ್ತೇವೆ, ಮ್ಯಾಂಗೋದ ಮೇಲಿನ ಇದನ್ನು ತೆಗೆದು ಅದು ಏನು ಒಳಗಿಂದ ಇರ್ತದಲ್ಲ ಆ ಹುಳಿ ಯೂಸ್ ಮಾಡ್ತೇವೆ. ಸೊ ಅದನ್ನೇ 90% ಅದನ್ನೇ ಯೂಸ್ ಮಾಡ್ತೇವೆ. ಸೊ ಅದರಿಂದ ನಮ್ಮ ಕರಿ ಟೇಸ್ಟ್ ಬೇರೆನೇ ಇರ್ತದೆ. ಅದಕ್ಕೆ ಏನಂತಾರೆ ಸರ್ ಮ್ಯಾಂಗೋದು? ಅದು ಇದು ಕಚ್ಚಾ ಮ್ಯಾಂಗೋದ್ ಮೇಲಿನ ಸಿಪ್ಪಿ ತೆಗೆದು ಆಮೇಲೆ ಅದೇನು ತೆಳಗಿನ ಒಳಗಿನ ಇದು ಇರ್ತದಲ್ಲ ಅದನ್ನ ಯೂಸ್ ಮಾಡ್ತೇವೆ. ಏನಂತ ಕರಿತೀರಿ ಸರ್ ನಿಮ್ಮ ಅಲ್ಲಿ? ಇದು ನಾವು ಇದಕ್ಕೆ ಮ್ಯಾಂಗೋ ಸೋಲಾ ಅಂತೇವೆ. ಆಮ್ಸೋಲ್. ಆಮ್ ಅಂದ್ರೆ ಮ್ಯಾಂಗೋ, ಸೋಲ್ ಅಂದ್ರೆ ಅದು ಮೇಲಿಂದು ಸೋಲ್. ಈಗ ಗೊತ್ತಾಯ್ತ್ರಿ. ಆಮೇಲೆ ಇದು ಒಂದು ತೈಪಳ ಅಂತ ಬರ್ತದೆ. ಇದು ತೈಪಳ ಅಂತೇವೆ ನಾವು ಕೊಂಕಣಿಯಲ್ಲಿ. ಇದ್ರದ್ದು ಇದು ಹಾಕಿದ್ರೆ ಇದ್ರದ್ದು ಒಂದು ಸ್ಮೆಲ್ ಬೇರೆ ಬರ್ತದೆ ನಿಮ್ಗೆ. ಯು ಕ್ಯಾನ್ ಸಿ ದಟ್. ಅದೇ ಇವೆಲ್ಲ ಇವು ನಮ್ಮ ಫುಡ್ ನಲ್ಲಿ ಇದು ಮೇನ್. ಇವೆಲ್ಲ ಮೋಸ್ಟ್ಲಿ ಗೊತ್ತಿರ್ತದೆ. ಇದು ಅಂತೂ ಮೆಣಸಿನ್ಕಾಯಿ ಇವೆಲ್ಲ ನಿಮ್ಗೆ ಗೊತ್ತಿದ್ದು. ಆಮೇಲೆ ಅವು ಪತ್ತ ಅಂತ ಯೂಸ್ ಮಾಡ್ತೇವೆ. ಹೌದೌದು, ಇದು ಯೂಸ್ ಮಾಡ್ತೀವಿ. ಹೌದು, ನಿಮ್ಮಲ್ಲಿ ಯೂಸ್ ಮಾಡ್ಬೋದು. ಸೊ ಕೋಕಮ್ ಯೂಸ್ ಮಾಡ್ತೀರಿ ಸರ್? ಅದನ್ನು ಕೋಕಮ್ ಯೂಶಲಿ ನಾವು ಯೂಸ್ ಮಾಡೋದು ಕೋಕಮ್ ಇದು ಕೊಡ್ತೇವಲ್ಲ, ಸೋಲ್ಕಡಿ ಅಂತ ಕೊಡ್ತೇವಲ್ಲ, ಅದನ್ನು ಯೂಸ್ ಮಾಡ್ತೀವಿ. ಓಕೆ. ಸೊ ಇಲ್ಲಿದ ಸ್ಪೆಷಾಲಿಟಿ ಮೀನು ಊಟ ರೀ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ಟ್ರೈ ಮಾಡಿ ನೋಡ್ರಿ. ಯುನೀಕ್ ಕೊಂಕಣ್ ಸ್ಟೈಲ್ ಡಿಶಸ್ ನಿಮ್ಗೆ ತಿನ್ನಕ್ಕೆ ಸಿಗ್ತೈತ್ರಿ ಇಲ್ಲಿ. ಥ್ಯಾಂಕ್ ಯು ಸರ್. ಯುನೀಕ್ ಸೀ ಫುಡ್ ಎಕ್ಸ್ಪೀರಿಯನ್ಸ್ ಬರಬೇಕು ವಿತ್ ಅ ಬ್ಯೂಟಿಫುಲ್ ಆಂಬಿಯನ್ಸ್. ಇಲ್ಲಿ ಇನ್ಸ್ಟಾಗ್ರಾಮೇಬಲ್ ಫೋಟೋಸ್ ತೊಗೋಬೇಕಂದ್ರೆ ಈ ಪ್ಲೇಸಿಗೆ ಡೆಫಿನೆಟ್ಲಿ ಬರ್ಬೇಕ್ರಿ. ಹೋಗ್ರಿ, ಯಾರು ಫೋಟೋಗ್ರಫಿ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಬಿಟ್ಬಿಡ್ರಿ. ಊಟನ ಎಷ್ಟು ಚಲೋ ಐತಂದ್ರೆ ಆ ಊಟನ ನಿಮ್ಗೆ ಜಕ್ಕೊಂಡು ಮತ್ತೊಮ್ಮೆ ಕರ್ಕೊಂಡು ಬರ್ತಾ ಇದ್ರಿ. ಯಾಕಂದ್ರೆ ಫಿಶ್ ಫುಡ್ ಇರಲಿ, ಚಿಕನ್ ಇರಲಿ, ಮತ್ತು ಬೇರೆ ಬೇರೆ ಏನು ಐಟಮ್ಸ್ ಇತ್ತಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತೈತೆ ರೀ ನಿಮಗೆ ಇಲ್ಲೇ. ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿರಿ. ನಿಮ್ಗೆ ಗೂಗಲ್ ಮ್ಯಾಪಿಂದ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತಾನಂತ. ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್.